ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. 23 ಜೂನು ನನ್ನ ಮಗನ ಬರ್ಡೇ ಇತ್ತು. ಸರಿ ಅಂದ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೊರಟಿದ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ದಿನಸಿ ಖಾಲಿ ಆಗಿತ್ತು. ದಿನಸಿ ಕಾಳೆಲ್ಲ ಇತ್ತು. ಮತ್ತು ಚಪಾತಿ ಹಿಟ್ಟು ಮತ್ತು ಡಿಶ್ ವಾಷರು ವಾಷಿಂಗ್ ಮಿಷಿನ್ ಆಯಿಲು ಇದೆಲ್ಲ ಖಾಲಿಯಾಗಿತ್ತು. ಸರಿ, ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸೊ ನಾನು ನಮ್ಮ ಮನೆಯವರಿಬ್ಬರೇ ಹೊರಟಿದ್ದು. ನನ್ನ ಮಗ ಮನೇಲೇ ಇದ್ದ. ಅವನು ಹೋಮ್ವರ್ಕ್ ಮಾಡ್ಕೊತಾ ಇದ್ದ. ಸರಿ, ಮಳೆನೂ ಕೂಡ ಬರ್ತಾಯಿತ್ತು. ಅವನ್ನ ಕರ್ಕೊಂಡು ಹೋಗೋದು ಬೇಡ, ಮಳೇಲಿ ನೆನಿತಾನೆ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಲಿಲ್ಲ. ನಾವು ಮತ್ತು ಯಜಮಾನ್ರು ಇಬ್ಬರೇ ಬಂದು ಹಾಗೆ ಮಳೆ ಬಂದು ಹೋಗಿತ್ತು. ಸೊ ಮತ್ತೆ ಇನ್ನೊಂದು ಸಲ ಬರೋ ಅಷ್ಟರಲ್ಲಿ ನಾವು ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ರಿಲಯನ್ಸ್ ಮಾರ್ಟ್ ಇದೆ. ಅಲ್ಲಿಗೆ ಬಂದು ನಾವು ಸಣ್ಣ ಪುಟ್ಟ ಐಟಮ್ಸ್ ಏನೇ ಇದ್ದರೂ ತೊಗೋತೀವಿ. ನಮಗೇನೇ ಫುಲ್ಲು ಬಲ್ಕಾಗಿ ಏನಾದರೂ ಮನೆಗೆ ಐಟಮ್ಸ್ ಬೇಕು ಅಂದರೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಲ್ಲಿ ಡಿ ಮಾರ್ಟ್ಗೆ ಹೋಗಿ ತಂದುಬಿಡ್ತೀವಿ. ನಮ್ಗೆ ಅಲ್ಲಿ ಸ್ವಲ್ಪ ವರ್ತಬಲ್ ಅಂತ ಅನಿಸುತ್ತೆ. ಬೆಂಗಳೂರಿಂದ ನಮಗೆ ಡಿ ಮಾರ್ಟಲ್ಲಿ ಬೈಂಪಾಳ್ಯ ಹತ್ರ ಡಿ ಮಾರ್ಟ್ ಇದೆ. ಸೊ ಅಲ್ಲಿ ನಾವು ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ಬಲ್ಕಾಗಿ ನಮಗೆ ಬೇಕು ಅಂದಾಗ ನಾವು ಅಲ್ಲೇ ಹೋಗಿ ತಂದುಬಿಡ್ತೀವಿ ಎಲ್ಲ ಐಟಮ್ಸ್ನೂ ಕೂಡ. ಈಗ ಸಣ್ಣ ಪುಟ್ಟ ಏನಾದರೂ ಬೇಕು ಅಂದರೆ ಇಲ್ಲಿ ಮನೆ ಹತ್ರ ಹೋಗಿ ತೊಗೊಂಡು ಬರ್ತೀವಿ. ಸೊ ಹಾಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಮತ್ತು ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು ಮತ್ತು ಪುಳಿಯೋಗರೆ ಪೌಡರು. ಸೊ ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಸರಿ, ಅದನ್ನೇ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನನ್ನ ಮಗನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಜಾಮೂನ್ ಪ್ಯಾಕೆಟ್ ತೊಗೊಂಡು ಬರೋಣ ಅಂತ ಹೋದ್ವಿ. ಮತ್ತು ಕೆಲವೊಂದು ಐಟಮ್ಸು ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಬಂದ್ವಿ. ಆಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ನನ್ನ ಮಗಂದು 23 ಜೂನ್ಗೆ ಬರ್ಡೇ ಇತ್ತು. ಅಷ್ಟರಲ್ಲಿ ಅವನಿಗೆ ಸ್ಕೂಲ್ ರಜಾ ಕೊಟ್ಬಿಟ್ರು ಆವತ್ತಿನ ದಿನ, ಅವ್ನ ಬರ್ಡೇ ದಿನ. ಸೊ ಯಾಕಂದರೆ ಅವರ ಮಠದ ಗುರುಗಳೇನಿದ್ದಾರೆ ಅವರು ಲಿಂಗೈಕ್ಯರಾದರು. ಸೊ ಹಂಗಾಗಿ ರಜಾ ಕೊಟ್ಬಿಟ್ರು. ಮತ್ತು ಅವನ ಮನೆಗೆ ಬಂದು ಅವನ್ನ ಸಮಾಧಾನ ಮಾಡಿ ನಾವಿಲ್ಲೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಕೇಕು ಸ್ವೀಟ್ಸು ಮತ್ತು ಅವನಿಗೆ ಚಾಕ್ಲೇಟ್ಸು ಎಲ್ಲ ಸ್ಕೂಲ್ಗೆ ತೊಗೊಂಡು ಹೋಗೋಕ್ಕೆ ಬೇಕಿತ್ತಲ್ವ. ಸೊ ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಹೋಗೋಣ ಅಂತಲೇ ಬಂದಿದ್ದು. ಅದನ್ನೆಲ್ಲ ಸ್ವೀಟ್ಸು ಚಾಕ್ಲೇಟ್ಸು ಎಲ್ಲ ತೊಗೊಂಡ್ವಿ. ಇನ್ನೇನು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನನಗೆ ಸ್ಕೂಲಿಂದ ಮೆಸೇಜ್ ಬಂತು, ಈ ಥರ ನಾಳೆ ರಜಾ ಇದೆ ಅಂತ. ಸೊ ನಮಗೂ ಕೂಡ ಬೇಜಾರಾಯಿತು, ಅವತ್ತೇ ಕೂಡ ಆ ಥರ ಆಯಿತು ಅಂತ. ಸೊ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಅವನಿಗೆ ಮಕ್ಕಳಂದರೆ ಬರ್ಡೇ ಅಂದರೆ ಒಂಥರ ಖುಷಿ ಅಲ್ವಾ. ಅವನಿಗೇನೋ ಒಂಥರ ನನಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಸ್ವೀಟ್ ಕೊಡೋಕ್ಕಾಗಲ್ಲ ಅಂತ ಅವನಿಗೆ ಒಂಥರ ಬೇಜಾರಾಯಿತು. ತುಂಬ ಅಳ್ತಾ ಇದ್ದ ನೈಟು. ಆದರೂ ಕೂಡ ಸಮಾಧಾನ ಮಾಡಿ ನೆಕ್ಸ್ಟ್ ಡೇ ತೊಗೊಂಡು ಹೋಗುವಂತೆ ಅಂಥೇಳಿ ಏನೇನೋ ಸಮಾಧಾನ ಮಾಡಿ ಇರಿಸಿದ್ದಾಯಿತು. ಆ ಥರ ಆಗೋಯಿತು. ಹಂಗಾಗಿ ಅವತ್ತು ಫುಲ್ ಡೇ ಮನೇಲೇ ಇದ್ದ. ಎಲ್ಲೂ ಹೋಗಲಿಲ್ಲ, ಹೊರಗಡೆ ಎಲ್ಲೂ ಹೋಗಲಿಲ್ಲ. ಏಕೆಂದರೆ ನಮ್ಮ ಯಜಮಾನ್ರಿಗೂ ಕೂಡ ರಜಾ ಇರಲಿಲ್ಲ ಅಲ್ವಾ. ವೀಕೆಂಡ್ ಆದರೆ ರಜಾ ಇರುತ್ತೆ, ವೀಕ್ ಡೇಸಲ್ಲಿ ರಜಾ ಸಿಗೋಲ್ಲ. ನಾನು ಮತ್ತು ನನ್ನ ಮಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮತ್ತು ಮನೇಲೇ ಅವನು ಪೂರಿ ಸಾಗು ಕೇಳ್ಕೊಂಡಿದ್ದ, ಪೂರಿ ಸಾಗು ಮಾಡಿದೆ. ಸೊ ಪೂರಿ ಸಾಗು ತಿಂದ್ಬಿಟ್ಟು ಮನೇಲೇ ಇದ್ವಿ. ಅಷ್ಟರಲ್ಲಿ ಅಮ್ಮ ಕೊಡೋಕ್ಕೆ ಬಂದರು. ನೈಟು ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇದಿಷ್ಟೇ ಆಗಿತ್ತು. ಏನೂ ಗೊತ್ತಿಲ್ಲ, ನನ್ನ ಮಗನ ಬರ್ಡೇ ಏನೇನೆಲ್ಲ ಮಾಡಬೇಕು ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಅಂತ ನಾನು ಪ್ರತಿ ವರ್ಷ ಅಂದ್ಕೊತೀನಿ. ಆದರೆ ಅದು ಲಾಸ್ಟಿಗೆ ಈ ರೀತಿ ಎಡವಟ್ಟಲಾಗಿಬಿಡುತ್ತೆ. ಸೊ ನಾನು ಲಾಸ್ಟ್ ಇಯರು ಅಷ್ಟೇ, ಸರಿ 10ನೇ ವರ್ಷ ಅಲ್ವಾ. ಸೊ 10ನೇ ವರ್ಷದಲ್ಲಿ ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಲಾಸ್ಟ್ ಇಯರು ಕೂಡ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಎಡವಟ್ಟಾಯಿತು. ಮತ್ತು ಆ ಟೈಮ್ಗೆ ಮಧ್ಯಾಹ್ನದಲ್ಲಿ ನೆಂಟರು ಕೂಡ ಬಂದರು, ರಿಲೇಷನ್ನು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಅವ್ನ ಬರ್ಡೇಲಿ ಏನೂ ಮಾಡೋಕ್ಕಾಗಿರಲಿಲ್ಲ, ಮಾಡಲಿಲ್ಲ. ಸೊ
ಸೊ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಈ ಸತಿನೂ ಕೂಡ ಹಾಗೆ ಸಿಂಪಲ್ಲಾಗಿ ಆಗೋಯಿತು. ಏನು ಮಾಡೋಕ್ಕಾಗಲ್ಲ, ಅದು ಯಾವಾಗ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದೆಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವನು ನೆಕ್ಸ್ಟು ಬರ್ಡೇಗಾದರೂ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಬರ್ಡೇ ದಿನಕ್ಕೆ ಏನಾದರೂ ಒಂದು ಎಡವಟ್ಟಾಗಿರುತ್ತೆ. ಹಾಗಾಗಿ ನಮಗೂ ತುಂಬ ಬೇಜಾರಾಯಿತು. ಬಟ್ ಅವನು ತುಂಬ ಬೇಜಾರು ಮಾಡಿಕೊಂಡ. ಅವತ್ತಿನ ದಿನವೇ ಈ ಥರ ಆಯ್ತಲ್ಲ. ಮತ್ತು ಸ್ಕೂಲೆಲ್ಲ ರಜಾ ಕೊಟ್ಟರು. ಮತ್ತು ನೆಕ್ಸ್ಟ್ ಡೇಗೆ ಅವನು ತೊಗೊಂಡೋದ ಸ್ಕೂಲ್ ಫ್ರೆಂಡ್ಸ್ಗೆ ಚಾಕ್ಲೇಟ್ಸು ಮತ್ತು ಸ್ವೀಟ್ಸು ಮೇಡಮ್ಗೆ ಎಲ್ಲನೂ ತೊಗೊಂಡು ಹೋದ. ಸೊ ಅದೊಂದು ಬೇಜಾರಷ್ಟೇ. ಅವತ್ತಿನ ದಿನ ಮಾಡಿಕೊಂಡ್ರೆ ಇನ್ನೂ ಒಂಥರ ಖುಷಿ. ನೆಕ್ಸ್ಟ್ ಡೇ ಎಲ್ಲ ಮಾಡ್ಕೋತೀನಿ ಅಂದರೆ ಅದು ನಮಗೆ ಒಂಥರ ಕಂಫರ್ಟಬಲ್ ಇರಲ್ಲ ಅದು. ಸೊ ಅದು ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇವಾಗ ಅವನಿಗೂ ಕೂಡ ಇದೊಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಏನೇನು ಬರುತ್ತೋ ಅದನ್ನೆಲ್ಲ ಎದುರಿಸ್ತಾ ಹೋಗಬೇಕು. ಇಲ್ಲಿ ನಾವು ಅವ್ನಿಗೆ ಏನೇನು ಬೇಕೋ ಎಲ್ಲನೂ ತೊಗೊಳ್ತಾ ಇದ್ದೀವಿ. ಸ್ವೀಟು ಮತ್ತು ಚಾಕ್ಲೇಟ್ಸು ಮತ್ತು ನಮ್ಮ ಮನೆಯವ್ರಿಗೆ ಪರ್ಫ್ಯೂಮ್ ಬೇಕು ಅಂತ ಅಂದರು. ಸೊ ಅದನ್ನು ಕೂಡ ತೊಗೋತಾ ಇದ್ದಾರೆ. ಕೆಲವೊಂದಷ್ಟು ಸಣ್ಣ ಪುಟ್ಟ ಐಟಮ್ಸ್ನ ಮಾತ್ರ ತೊಗೊಂಡು ಬಂದ್ವಿ. ಅವನಿಗೆ ತುಂಬ ಆಸೆ ಇರುತ್ತೆ, ನನ್ನ ಮಗನಿಗೆ ಫ್ರೆಂಡ್ಸ್ನೆಲ್ಲ ಕರಿಬೇಕು, ಕೇಕ್ ಕಟ್ ಮಾಡಬೇಕು ಅನ್ನೋದು ಅವನಿಗೆ ತುಂಬ ಆಸೆ. ಪ್ರತಿ ವರ್ಷವೂ ಅವನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾನೆ. ನಾವು ಕೂಡ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ನಾವು ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂತ ನಾವು ಕೂಡ ಅಂದ್ಕೊಂಡಿರ್ತೀವಿ. ಬಟ್ ಏನೋ ಗೊತ್ತಿಲ್ಲ, ಅವನ ವಿಷಯದಲ್ಲಿ ಅವ್ನ ಬರ್ಡೇ ದಿನವೇ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನನಗಿದು 2 ವರ್ಷವೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಈ ವರ್ಷವೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಸರಿ, ಮನೇಲಿ ಯಾರನ್ನೂ ಕರೀಲಿಲ್ಲ. ಅಮ್ಮ ಮಾತ್ರ ಬಂದಿದ್ದರು, ನಮ್ಮಮ್ಮ ಬಂದಿದ್ದರು, ಮತ್ತು ನನ್ನ ಮೈದ ಮತ್ತು ನನ್ನ ತಂಗಿ ಇಬ್ಬರು, ಒಂದು 4-5 ಜನ, ಮತ್ತು ಅವ್ನ ಫ್ರೆಂಡ್ಸ್ ಒಂದು 3 ಜನ ಬಂದಿದ್ದರು ಅಷ್ಟೇ. ನೈಟಲ್ಲಿ ಅವ್ರನ್ನೆಲ್ಲರನ್ನೂ ಕರೆದು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ನ ಮಾಡಿಸಿದ್ವಿ. ಸೊ ಅವ್ನಿಗದು ಖುಷಿ ಕೊಡ್ತು ಅಂತ ಅನ್ಕೋತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇರೋ ಸಿಚುವೇಶನ್ ಏನಿದೆ ಅದನ್ನು ನನ್ನ ಮಗ ಅರ್ಥ ಮಾಡಿಕೊಂಡು ಇದು ಮಾಡ್ತಾನೆ. ಕೆಲವೊಂದು ಸಲ ಹಠ ಮಾಡ್ತಾನೆ, ನನಗೆ ಇದೇ ಬೇಕು ಅದೇ ಬೇಕು ಅಂತ. ಬಟ್ ಅದನ್ನು ತಿಳಿಸಿ ಹೇಳಿದಾಗ ಅವನು ಸ್ವಲ್ಪ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾನೆ. ಸೊ ಹಾಗೆ ಮಧ್ಯರಾತ್ರಿ 12 ಗಂಟೇಲಿ ಅವನಿಗೆ ಫುಲ್ಲು ಹತ್ಕೊಂಡು ಫುಲ್ ಮೂಡ್ ಆಫ್ ಆಗಿ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ 12 ಗಂಟೆಗೆ ಎಬ್ಬಿಸಿ 12 ಗಂಟೆಗೆ ಎಬ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ 12:30ವರೆಗೂ ಅವನು ಎದ್ದೊಳ್ಳೇ ಇಲ್ಲ. ಅವನಿಗೆ ಮೂಡೇ ಇರಲಿಲ್ಲ, ಅವನಿಗೆ ಬರ್ಡೇ ಅನ್ನೋ ಖುಷಿನೇ ಇರಲಿಲ್ಲ ಅವನಿಗೆ. ಸರಿ, ಆಮೇಲೆ ಸಮಾಧಾನ ಮಾಡಿ ಒಂದು ಚಿಕ್ಕದು ಕೇಕ್ ತಂದಿದ್ವಿ, ಕಪ್ ಕೇಕು. ಅಲ್ಲೇ ಡಿಮಾರ್ಟಲ್ಲಿ ಹೋಗಿದ್ವಲ್ಲ, ಸೊ ಅಲ್ಲೇ ಒಂದು ಕಪ್ ಕೇಕ್ ತಂದಿದ್ವಿ. ಅದನ್ನು ಮಾಡಿಸೋಣ ನೈಟು ಅಂದ್ಬಿಟ್ಟು ಅವನು ಆಟ ಆಡೋ ಸ್ಕೂಟರು, ಕಾರು, ಅದೆಲ್ಲ ಏನೇನಿದೆ ಅದನ್ನೆಲ್ಲ ಹುಡುಕಿ ಸಿಂಪಲ್ಲಾಗಿ ಒಂದು ಕಪ್ ಕೇಕ್ನ ಕಟ್ ಮಾಡಿಸಿದ್ವಿ. ಅವನಿಗೆ ಶರ್ಟ್ ಹಾಕು ಅಂದರೂ ಕೂಡ ಅವನಿಗಷ್ಟು ಇಂಟ್ರೆಸ್ಟ್ ಇಲ್ಲ. ಶರ್ಟ್ ಹಾಕೋ ಅಂತ ಹೇಳಿದ್ರು, ಅವನು ಏನೂ ತಲೆಗೆ ಹಾಕ್ಕೊಳ್ಳಿಲ್ಲ. ಸರಿ ಹೋಗಲಿ ಆಯಿತು, ಹೀಗೆ ಮಾಡೋಣ ಅಂದ್ಬಿಟ್ಟು ಹಾಗೆ ಕೇಕ್ ಕಟ್ ಮಾಡಿ ನೈಟಲ್ಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಆಮೇಲೆ ಹೇಗೋ ಸಮಾಧಾನ ಮಾಡಿ ಅವನು ಕೂಡ ಕನ್ವಿನ್ಸ್ ಮಾಡಿ ನೆಕ್ಸ್ಟು ಬುಧವಾರ 24ಗೆ ಸ್ಕೂಲ್ ಇರುತ್ತಲ್ವ, ಆ ಟೈಮಲ್ಲಿ ತೊಗೊಂಡೋಗಿ ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ಕೊಡುವಂತೆ ಅಂತ ಹೇಳಿಬಿಟ್ಟು ಅವಾಗೂ ಕೂಡ ಮತ್ತೆ ಅಳಕ್ಕೆ ಶುರು ಮಾಡ್ತಾಯಿದ್ದ ಅವನು. ನಾಳೆ ಸ್ಕೂಲ್ ಇಲ್ಲ ಅಂತ ಹೇಳಿಬಿಟ್ಟು. ಮತ್ತು ಇವಾಗ ಅವ್ರು ಸ್ಕೂಲಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಸ್ಕೂಲಿಂದನೇ ಒಂದು ವಿಶಸ್ ಕಳಿಸ್ತಾರೆ ಮಕ್ಕಳಿಗೆ. ಇವಾಗ ಈ ವರ್ಷದಿಂದ ಆ ರೀತಿ ಒಂದು ಇದು ಮಾಡಿದ್ದಾರೆ, ವಿಶಸ್ ಪೋಸ್ಟನ್ನ ಕಳಿಸ್ತಾರೆ. ಸೊ ಅದನ್ನು ಕೂಡ ಅವರು ಕಳಿಸಿರಲಿಲ್ಲ, ಯಾಕೆಂದರೆ ಅವರು ಆ ಕಡೆ ಬ್ಯುಸಿ ಇದ್ರಲ್ವ. ಸೊ ಮಠದ ಸ್ವಾಮೀಜಿಗಳು ತೀರ್ಕೊಂಡಿದ್ದಾರೆ. ಸೊ ಅವ್ರು ಆ ಕಡೆ ಎಲ್ಲ ಬ್ಯುಸಿ ಇರೋದ್ರಿಂದ ಈ ಕಡೆ ಗಮನ ಕೊಟ್ಟಿಲ್ಲ ಅವರು. ಅದನ್ನು ಕೂಡ ಕಳಿಸಿಲ್ಲ. ಅದಕ್ಕೂ ಕೂಡ ಬೇಜಾರಾಗಿದ್ದ ಅವನು. ಸ್ವಲ್ಪ ಸಣ್ಣ ಪುಟ್ಟದಕ್ಕೆ ಅವನು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾನೆ. ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಅದು ವಿಶ್ಶು ಮಾಡಲ್ಲ ನನಗೆ ಸ್ಕೂಲಿಂದ ಅಂತ ಹೇಳಿಬಿಟ್ಟು ಅವನು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದ. ಅದಾದಮೇಲೆ ನೆಕ್ಸ್ಟ್ 24th ಜೂನ್ಗೆ ನೆಕ್ಸ್ಟ್ ಡೇಗೆ ಮಾಡಿದ್ರು ಅವರು. ಪೋಸ್ಟು ಕೂಡ ಕಳಿಸಿದ್ರು, ವಿಶಸ್ ಪೋಸ್ಟು ಕಳಿಸಿದ್ರು. ಅದು ಬಿಲೇಟೆಡ್ ಅಂತ ಹೇಳಿನೇ ಕಳಿಸಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ.
ಈ ರೀತಿ ಆದಾಗ ಯಾರೇನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಮಾಡಿಕೊಂಡು ಹಿಂಗೋ ನನ್ನ ಮಗನಿಗೆ ಒಂದು ಸಮಾಧಾನ ಮಾಡಿ ಬರ್ಡೇನ ಮಾಡಿದ್ದಾಯಿತು. ಸೊ ಹಾಗೆ ನಾನು ಬೆಳಿಗ್ಗೆ ನಾರ್ಮಲಾಗಿ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಬೆಳಿಗ್ಗೆ ನಾರ್ಮಲಾಗಿ ಕುಡಿತೀನಿ. ಕಾಳು ಸಕ್ಕರೆ ಮತ್ತು ಸಬ್ಜಾ ಸೀಡ್ಸ್ನ ನೈಟೇ ನೆನೆಸಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಇನ್ನು ಸ್ಕೂಲ್ ರಜೆ ಇತ್ತಲ್ವಾ, ಟೈಮ್ ಇದೆ ಇನ್ನು ಅಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎದ್ದೆ. ಏನು ಬೇಗ ಎದ್ದೊಳ್ಬೇಕು ಅನ್ನೋದೇನೂ ಇರಲಿಲ್ಲ. ಸ್ವಲ್ಪ ನಿಧಾನಕ್ಕೆ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮುಗಿಸ್ಕೊಂಡೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಜೋರಾಗಿ ಹೇಳ್ರಿ ಎಲ್ಲ ಇದೆಯಾಕೆ. ಬರೀ ನಗದೆ. ತಿನ್ಸೋ ಬಿಡು ಅವನ ಬೈಕ್ನೆ. ಈಗ ಅವನಿಗೆ ತಿನ್ಸೋ. ಚೂರು ಎತ್ಕೋ. ಅಷ್ಟೇ ಎತ್ಕೋ ಸಾಕು. ತಿನ್ಸಕ್ಕೆ ಕೊಡೋಕೆ ಮಾತ್ರ, ಆಮೇಲೆ ಕೊಡುವಂತೆ ಅವಳಿಗೆ. ಈ ಕಡೆ ನೋಡು ಪುಟಿ. ಬಿಡು. ಅವನ ಹತ್ರ ಹುಡುಗಿ ಚಿಕ್ಕ ಕುಳ್ಳಿ. ಈಗ ಬಾ, ನೀನು ಹಿಂದೆ ಬಾ. ನಿಮ್ಮ ಜಾಗ ಕೊಡು. ಇಲ್ಲಿ ನೋಡ್ರ ಈ ಕಡೆ ಟಿಶ್ಯೂ ಕೊಡಮ್ಮ. ಅದು ಅಲ್ಲೇ ತೆಂಬುಡಿ ಅಲ್ಲಿ ಎತ್ತಿಟ್ಟವ್ರೆ. ಕಟ್ ಮಾಡಿ ಒಂದು ಪೀಸ್ ಹಾಕೊಡೆ. ಹಾಕ್ಕೊಡಿ. ಮಮ್ಮಿ ಈ ಕಡೆ ಬರ್ರಿ. ನೋಡ್ತೀನಿ. ಇಬ್ರಿಗೆ ಹಿಂಗೆ ಹಿಡ್ಕೊತೀನಿ. ಸೊ ಹಿಂಗೆ ನೀನು ಕುತ್ಕೊಂಡು ಆ ಕಡೆ ತಿನ್ಸು. ನೋಡಿ ಇಲ್ಲಿ ಚಿನ್ನಿ. ಸಾಕು ಚಿನ್ನಿ ನೋಡಿ ಚಿನ್ನಿ. ಕತ್ತೊಂದು ಸ್ವಲ್ಪ ಹಿಂಗೆ ನೋಡತ್ತೀನಿ. ಸಾಕು 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 ಸಾಕು. ಸ್ವಲ್ಪ ರೆಡಿ ವಿಡಿಯೋ ಇವತ್ತನ್ನ ನೋಡ್ರಿ. ಹಿಂಗೆ ಬೇಡ ಸಾಕು. ನೀನು ಸಾಕು ಬೇಡ. ಅವನು ಬೇಡ. ಫೋಟೋ ತೆಗೀರಿ ಹೆಂಗೆ. ಹೋಗು. ಈಗ ಯಾರನ್ನ ಎರಡು ಮಾಡ್ಕೊಳ, ಎರಡು ಕೈ ಹಿಡ್ಕೊಳ. ಅವಾಗ್ಲಂಗೆ ಇಬ್ರಿಗೂ ತಿನ್ಸ. ಹೊಟ್ಟೆ ಅವನು ತಿನ್ಸ. ಹೊಟ್ಟೆ ಹಿಡ್ಕೊ. ಮಜಾ ಮಾಡು.